Hi everybody, ನಾನು ಇವತ್ತು ನಿಮಗೆ ನನ್ನ ಟೆಕ್ಸ್ಟ್ ಬುಕ್ ಇಂದ I have a textbook where I teach English through Kannada and English through English. Okay, ನನ್ನ ಟೆಕ್ಸ್ಟ್ ಬುಕ್ ಇಂದ ನಾನು ನಿಮಗೆ ಎಸ್ ರೂಲ್ ಅಲ್ಲಿ ಲಾಸ್ಟ್ 2 ಕ್ಲಾಸಸ್ ಅಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ ಹ್ಯಾಸ್ ಯೂಸೇಜ್ ಹೇಳ್ಕೊಟ್ಟೆ. ಒಂದೇ ಸೆಂಟೆನ್ಸ್ ಅಲ್ಲಿ ಹ್ಯಾವ್ ಯೂಸೇಜ್ ಹೇಳ್ಕೊಟ್ಟೆ. ಹ್ಯಾಸ್ ಯೂಸೇಜ್ ಏನು ಹೇಳಿ? ಹ್ಯಾಸ್ ಹಿ ಶಿ ಇಟ್ ಗೆ ಎಸ್ ಹೇಳ್ತೀರಾ, ಇಸ್ ಅಂತ ಹೇಳ್ತೀರಾ. ಹಿ ಇಸ್, ಶಿ ಇಸ್, ಇಟ್ ಇಸ್. ಅಲ್ಲಿ ಹ್ಯಾಸ್ ಹಾಕ್ಬಿಡಿ. he is going, she is going, it is going. he has to go, she has to go, it has to go. ಯಾವುದಕ್ಕೆ ನಾವು ಇಸ್ ಹಾಕಲ್ವ ಅಂದರೆ ಆಮ್ ಮತ್ತೆ ಆರ್. ಐ ಆಮ್ ಗೋಯಿಂಗ್, ವಿ ಆರ್ ಗೋಯಿಂಗ್, ದೇ ಆರ್ ಗೋಯಿಂಗ್, ರವಿ ಅಂಡ್ ರಾಧಾ ಆರ್ ಗೋಯಿಂಗ್, ಯು ಆರ್ ಗೋಯಿಂಗ್. ಅಲ್ಲಿಗೆ ಹ್ಯಾವ್ ಹಾಕ್ಬಿಡಿ. ಐ ಹ್ಯಾವ್ ಟು ಗೋ, ರವಿ ಅಂಡ್ ರಾಧಾ ಹ್ಯಾಸ್ ಟು ಗೋ, ರವಿ ಅಂಡ್ ರಾಧಾ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಗೋ, ಆಮೇಲೆ ವಿ ಹ್ಯಾವ್ ಟು ಗೋ, ದೇ ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಗೋ. ಅಷ್ಟೇ. ಇವತ್ತು ಹ್ಯಾಡ್ ಯೂಸೇಜ್ ಕಲಿಯೋಣ. ಐ ಯು ರೆಡಿ? ಒಂದೇ ಸೆಂಟೆನ್ಸ್ ಅಲ್ಲಿ ಎಲ್ಲದಕ್ಕೂ ಹ್ಯಾಡ್ ಸೇಮ್ ಅಷ್ಟೇ. ಐ ಯು ವಿ ದೇ ರವಿ ರಾಧಾ, ಹಿ ಶಿ ಇಟ್, ಎಲ್ಲದಕ್ಕೂ ಹ್ಯಾಡ್ ಹಾಕೊಳ್ಳಿ. ಹ್ಯಾಡ್ ಅಂದ್ರೆ ಏನು? ಇತ್ತು. ಹ್ಯಾವ್ ಅಂದ್ರೆ ಏನು? ಇದೆ. ಹ್ಯಾಸ್ ಅಂದ್ರೆ ಏನು? ಇದೆ. ಹ್ಯಾಡ್ ಅಂದ್ರೆ ಇತ್ತು ಅಷ್ಟೇ, ನಥಿಂಗ್ ಎಲ್ಸ್. ವೆರಿ ಸಿಂಪಲ್. ಸರಿಯಾ? ಸೊ ಹ್ಯಾಡ್ ಯೂಸೇಜ್ ಕಲಿಯೋಣ ಬನ್ನಿ ಇವತ್ತು. ಪೇಜ್ ನಂಬರ್ 99 ಅಲ್ಲಿ ಹ್ಯಾಡ್ ಯೂಸೇಜ್ ಇದೆ. ಹ್ಯಾಡ್ ಅಂದ್ರೆ ನೋಡಿ ಇಲ್ಲಿ, all of them had, we had, they had, both of us had, the animals had, the places had, the place had, the machine had, the machines had, the thing had, the things had, he had, Ravi had, Radha had, she had, it had, Ravi and Radha had, they had, you had. ಅಷ್ಟೇ. ಸರಿಯಾ? ಇಷ್ಟೇ, ನಥಿಂಗ್ ಎಲ್ಸ್. ಈಗ ಬನ್ನಿ ಹೇಳೋಣ. ಐ ಹ್ಯಾವ್ ಟು ಗೋ, ನನಗೆ ಹೋಗ್ಬೇಕಾಗಿದೆ. ಐ ಹ್ಯಾವ್ ಟು ಗೋ, ನನಗೆ ಹೋಗ್ಬೇಕಾಗಿತ್ತು. ನೋಡಿದ್ರಾ? ಐ ಹ್ಯಾವ್ ಟು ಗೋ ಅಂತ ಬರುತ್ತೆ. ಈಗ ರವಿ ಹ್ಯಾಸ್ ಟು ಗೋ ಅಂತ ಬರುತ್ತೆ. ಇದು ಚೇಂಜ್ ಆಗಲಿ ಬಿಡ್ರಿ, ಪಾಸ್ಟ್ ಟೆನ್ಸ್ ಅಲ್ಲಿ ಚೇಂಜ್ ಆಗಲ್ಲ. ಐ ಹ್ಯಾವ್ ಟು ಗೋ, ಹಿ ಹ್ಯಾಸ್ ಟು ಗೋ, ದೇ ಹ್ಯಾವ್ ಟು ಗೋ, ರವಿ ಹ್ಯಾಸ್ ಟು ಗೋ, ರಾಧಾ ಹ್ಯಾಸ್ ಟು ಗೋ, ರವಿ ಅಂಡ್ ರಾಧಾ ಹ್ಯಾವ್ ಟು ಗೋ, ಇದೆಲ್ಲ ಚೇಂಜ್ ಆಗಲಿ. ಆದರೆ ಐ ಹ್ಯಾಡ್ ಟು ಗೋ, ಹಿ ಹ್ಯಾಡ್ ಟು ಗೋ, ರವಿ ಹ್ಯಾಡ್ ಟು ಗೋ, ರಾಧಾ ಹ್ಯಾಡ್ ಟು ಗೋ, ದೇ ಹ್ಯಾಡ್ ಟು ಗೋ, ರವಿ ಅಂಡ್ ರಾಧಾ ಹ್ಯಾಡ್ ಟು ಗೋ, ವಿ ಹ್ಯಾಡ್ ಟು ಗೋ, ಬೋತ್ ಆಫ್ ಯು ಹ್ಯಾಡ್ ಟು ಗೋ, ಬೋತ್ ಆಫ್ ದೆಮ್ ಹ್ಯಾಡ್ ಟು ಗೋ ಹೇಳ್ಬಿಡಿ ಅಷ್ಟೇ. ತಾಲೆನೇ ಕೆಡಿಸ್ಕೋಬೇಡಿ, ಆರಾಮಾಗಿ. ವೇರ್ ಎವರ್ ಯು ಯೂಸ್ ಹ್ಯಾವ್, ಹ್ಯಾಸ್, ಇದೆ ಅಂತ ಎಲ್ಲಿ ಯೂಸ್ ಮಾಡ್ತೀರೋ. ಐ ಹ್ಯಾವ್ ಇನಫ್ ಟೈಮ್, ನನ್ನ ಹತ್ರ ಸಾಕಷ್ಟು ಟೈಮ್ ಇದೆ. ಹಿ ಹ್ಯಾಸ್ ಇನಫ್ ಟೈಮ್, ಅವನ ಹತ್ರ ಸಾಕಷ್ಟು ಟೈಮ್ ಇದೆ. ಹ್ಯಾಡ್ ಸೇಮ್, ಐ ಹ್ಯಾಡ್ ಇನಫ್ ಟೈಮ್, ಹಿ ಹ್ಯಾಡ್ ಇನಫ್ ಟೈಮ್. ನನಗೆ ಸಾಕಷ್ಟು ಟೈಮ್ ಇತ್ತು, ಅವನಿಗೂ ಸಾಕಷ್ಟು ಟೈಮ್ ಇತ್ತು, ನಾವು ಕೆಲಸ ಮುಗಿಸಿದ್ವಿ. ವಿ ಹ್ಯಾಡ್ ಫಿನಿಶ್ ದ ವರ್ಕ್ ಆನ್ ಟೈಮ್, ನಾವು ಕೆಲಸನ ಟೈಮ್ ಒಳಗಡೆ ಮುಗಿಸ್ಬಿಟ್ಟಿದ್ವಿ. ಕರೆಕ್ಟ್? ಸೊ ಕನ್ನಡದ ಯೂಸೇಜಲ್ಲಿ ನೀವು ಇಂಗ್ಲೀಷ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಯುವರ್ ಬ್ರೈನ್ ವರ್ಕ್ಸ್ ಇನ್ ಯುವರ್ ಮದರ್ ಟಂಗ್ ಅಷ್ಟೇ. ಓಕೆ, ಸೊ ಹ್ಯಾಡ್ ಯೂಸೇಜ್ ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹ್ಯಾಸು, ಹ್ಯಾವು ಮತ್ತೆ ಹ್ಯಾಡ್ ನೋಡಿದೀರಲ್ಲ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಒನ್ ಶಾರ್ಟ್ ಅಲ್ಲಿ ನಾನು ನಿಮಗೆ ಡೂ, ಡಸ್ ಮತ್ತೆ ಡಿಡ್ ಎಲ್ಲ ಹೇಳ್ಕೊಟ್ಬಿಡ್ತೀನಿ. ಅದರ ನೆಕ್ಸ್ಟ್ ಕ್ಲಾಸ್ನಲ್ಲಿ ಒನ್ ಶಾರ್ಟ್ ಅಲ್ಲಿ ವರ್ಕ್, ವರ್ಕ್ಸ್, ವರ್ಕ್ಡ್, ಲಿವ್, ಲಿವ್ಸ್, ಲಿವ್ಡ್, ಈಟ್, ಈಟ್ಸ್, ಏಟ್, ಡ್ರಿಂಕ್, ಡ್ರ್ಯಾಂಕ್, ಡ್ರಿಂಕ್ಸ್, ಡ್ರ್ಯಾಂಕ್, ಹಿ ಡ್ರಿಂಕ್ಸ್, ಶಿ ಡ್ರಿಂಕ್ಸ್, ಹಿ ಲೈಕ್ಸ್, ದೇ ಲೈಕ್, ಇದೆಲ್ಲ ಚೇಂಜ್ ಆಗುತ್ತೆ. ಎಲ್ಲ ಚೇಂಜ್ ಆಗುತ್ತಲ್ಲ, ಅದನ್ನ ಯಾವ ಥರ ಯೂಸ್ ಮಾಡ್ತೀವಿ ತೋರಿಸ್ಕೊಡ್ತೀವಿ. ಓಕೆ, ಸೊ ಮರಿದಲ್ಲೇ ನೆಕ್ಸ್ಟ್ ಕ್ಲಾಸ್ ನೋಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ನೈಸ್ ಟೈಮ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, ಬಾಯ್.